ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಕೇರಳ ಸರ್ಕಾರದ ಈ ಒಂದು ನಿರ್ಧಾರ ಕನ್ನಡಿಗರನ್ನ ಕೆಣಕುವಂತೆ ಮಾಡಿದೆ. ಈಗಾಗಲೇ ಕೋಗಿಲು ಲೇಔಟ್ ವಿಚಾರದಲ್ಲಿ ಮೂಗು ತೂರಿಸಿದ್ದ ಕೇರಳ ಈಗ ಕನ್ನಡಿಗರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇದಕ್ಕೆ ಕಾರಣ ಮಲಯಾಳಂ ಭಾಷಾ ಮಸೂದೆ 2025. ಹೌದು, ಈ ಮಸೂದೆ ಮುಖಾಂತರ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಾಷೆ ಅನ್ನೋದು ಕೇವಲ ಮಾತನಾಡುವ ಸಾಧನ ಅಲ್ಲ, ಅದು ಜನರ ಗುರುತು, ಸಂಸ್ಕೃತಿ ಮತ್ತು ಭಾವನೆಗಳ ಪ್ರತೀಕ. ಭಾರತದಲ್ಲಿ ಅನೇಕ ಭಾಷೆಗಳಿದ್ರೂ ಪ್ರತಿಯೊಬ್ಬರಿಗೂ ತಮ್ಮ ಮಾತೃಭಾಷೆಯಲ್ಲಿ ಬದುಕುವ ಮತ್ತು ಶಿಕ್ಷಣ ಪಡೆಯುವ ಹಕ್ಕಿದೆ. ಈ ಹಿನ್ನೆಲೆಯಲ್ಲಿ ಕಾಸರಗೋಡು ಕನ್ನಡಿಗರ ಸಮಸ್ಯೆ ಮತ್ತು ಮಲಯಾಳಂ ಭಾಷಾ ಮಸೂದೆ 2025 ಮಹತ್ವ ಪಡ್ಕೊಂಡಿದೆ. ಕಾಸರಗೋಡು ಜಿಲ್ಲೆಯ ಹಿನ್ನೆಲೆ ನೋಡುವುದಾದ್ರೆ, ಕಾಸರಗೋಡು ಜಿಲ್ಲೆ ಕೇರಳ ರಾಜ್ಯದ ಉತ್ತರ ತುದಿಯಲ್ಲಿ ಇದೆ. ಭೌಗೋಳಿಕವಾಗಿ ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಕದಲ್ಲೇ ಇದೆ. ಈ ಜಿಲ್ಲೆಯಲ್ಲಿ ವಾಸಿಸುವ ಜನರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಮಾತನಾಡುವವರಿದ್ದಾರೆ. ಕನ್ನಡದ ಜೊತೆಗೆ ತುಳು, ಕೊಂಕಣಿ, ಬಾರಿ ಮತ್ತು ಮಲಯಾಳಂ ಭಾಷೆಗೂ ಬಳಕೆಯಲ್ಲಿದೆ. ಆದರೆ ಕಾಸರಗೋಡು ಜನರ ದೈನಂದಿನ ಜೀವನದಲ್ಲಿ ಕನ್ನಡಕ್ಕೆ ವಿಶೇಷ ಸ್ಥಾನ ಇದೆ. ಹಿಂದಿನ ಕಾಲದಲ್ಲಿ ಕಾಸರಗೋಡು ಪ್ರದೇಶ ಮದ್ರಾಸ್ ಪ್ರಾಂತ್ಯದ ಭಾಗವಾಗಿತ್ತು. 1956ರಲ್ಲಿ ರಾಜ್ಯ ಪುನರ್ವ್ಯವಸ್ಥೆ ನಡೆದಾಗ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಹಂಚಲಾಯಿತು. ಆ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲೆಯನ್ನ ಕೇರಳ ರಾಜ್ಯಕ್ಕೆ ಸೇರಿಸಲಾಯಿತು. ಆದರೆ ಇಲ್ಲಿ ಕನ್ನಡ ಮಾತನಾಡುವ ಜನರು ಹೆಚ್ಚಾಗಿರೋದ್ರಿಂದ ಈ ನಿರ್ಧಾರಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲಿಂದಲೇ ಕಾಸರಗೋಡು ಕನ್ನಡಿಗರ ವಿವಾದ ಆರಂಭವಾಯಿತು. ಕಾಸರಗೋಡು ಕನ್ನಡಿಗರ ಪ್ರಮುಖ ಸಮಸ್ಯೆಗಳಂದ್ರೆ, ಕಾಸರಗೋಡು ಕನ್ನಡಿಗರು ಎದುರಿಸ್ತಾ ಇರೋ ಮೊದಲ ದೊಡ್ಡ ಸಮಸ್ಯೆ ಶಿಕ್ಷಣ. ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಸಂಖ್ಯೆ ಕಡಿಮೆ ಇದೆ. ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಮಲಯಾಳಂ ಮಾಧ್ಯಮವೇ ಇದೆ. ಇದರಿಂದ ಕನ್ನಡ ಮಾತನಾಡುವ ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಓದುವ ಅವಕಾಶ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಸಮಸ್ಯೆ ಆಡಳಿತಾತ್ಮಕ. ಸರ್ಕಾರಿ ಕಚೇರಿಗಳು, ನ್ಯಾಯಾಲಯಗಳು, ಪೊಲೀಸ್ ಠಾಣೆಗಳು ಮೊದಲಾದ ಕಡೆಗಳಲ್ಲಿ ಮಲಯಾಳಂ ಭಾಷೆಯೇ ಹೆಚ್ಚಾಗಿ ಬಳಸಲಾಗುತ್ತೆ. ಕನ್ನಡದಲ್ಲಿ ಅರ್ಜಿ ಸಲ್ಲಿಸೋದು ಅಥವಾ ಸೇವೆ ಪಡೆಯೋದು ಕಷ್ಟವಾಗುತ್ತೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಇನ್ನು ಮೂರನೇ ಸಮಸ್ಯೆ ಅಭಿವೃದ್ಧಿ. ಕಾಸರಗೋಡು ಜಿಲ್ಲೆ ಕೇರಳದ ಕೊನೆಯ ಜಿಲ್ಲೆ ಆಗಿರೋದ್ರಿಂದ ಆಸ್ಪತ್ರೆಗಳು, ಕಾಲೇಜುಗಳು ಹಾಗೆ ರಸ್ತೆ, ಉದ್ಯೋಗ ಅವಕಾಶಗಳಲ್ಲಿ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥ ಭಾವನೆ ಜನರಲ್ಲಿದೆ. ಇದರಿಂದ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಈಗ ಮಲಯಾಳಂ ಭಾಷಾ ಮಸೂದೆ 2025. ಈ ಎಲ್ಲಾ ಸಮಸ್ಯೆಗಳ ನಡುವೆ 2025ರಲ್ಲಿ ಕೇರಳ ಸರ್ಕಾರ ಮಲಯಾಳಂ ಭಾಷಾ ಮಸೂದೆಯನ್ನ ತಂದಿದೆ. ಈ ಮಸೂದೆಯ ಮುಖ್ಯ ಉದ್ದೇಶ ಕೇರಳ ರಾಜ್ಯದಲ್ಲಿ ಮಲಯಾಳಂ ಭಾಷೆಗೆ ಹೆಚ್ಚಿನ ಮಹತ್ವ ಕೊಡೋದು. ಸರ್ಕಾರಿ ಕಚೇರಿಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಆಡಳಿತ ವ್ಯವಸ್ಥೆಗಳಲ್ಲಿ ಮಲಯಾಳಂ ಭಾಷೆಯನ್ನ ಬಲಪಡಿಸುವುದು ಇದರ ಗುರಿಯಾಗಿದೆ. ಈ ಮಸೂದೆಯ ಪ್ರಕಾರ ಮಲಯಾಳಂ ಕೇರಳದ ಮುಖ್ಯ ಅಧಿಕೃತ ಭಾಷೆಯಾಗಿರಬೇಕು. ಸರ್ಕಾರಿ ಕೆಲಸಗಳು ಮತ್ತು ದಾಖಲೆಗಳಲ್ಲಿ ಮಲಯಾಳಂ ಬಳಕೆ ಹೆಚ್ಚಾಗಬೇಕು. ಶಾಲಾ ಶಿಕ್ಷಣದಲ್ಲಿ ಮಲಯಾಳಂಗೆ ಮೊದಲ ಆದ್ಯತೆ ನೀಡಬೇಕು ಅನ್ನೋದು. ಈ ಉದ್ದೇಶಗಳು ಕೇರಳದ ಭಾಷಾ ಸಂರಕ್ಷಣೆಯ ದೃಷ್ಟಿಯಿಂದ ಸರಿಯಾಗಿದೆ ಅಂತ ಆ ಸರ್ಕಾರ ಹೇಳ್ತಾ ಇದೆ. ಆದರೆ ಈ ಮಸೂದೆ ಕಾಸರಗೋಡು ಕನ್ನಡಿಗರಲ್ಲಿ ಆತಂಕ ಹುಟ್ಟಿಸ್ತಾ ಇದೆ. ಕಾರಣ, ಈ ಮಸೂದೆ ಜಾರಿಯಾದ್ರೆ ಶಾಲೆಗಳಲ್ಲಿ ಮಲಯಾಳಂ ಮೊದಲ ಭಾಷೆಯಾಗುತ್ತೆ. ಕನ್ನಡ ಮಾಧ್ಯಮ ಶಾಲೆಗಳು ಇನ್ನಷ್ಟು ಕಡಿಮೆ ಆಗುತ್ತೆ. ಮಕ್ಕಳಿಗೆ ಮಾತೃಭಾಷೆಯಾದ ಕನ್ನಡದಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಕಷ್ಟವಾಗುತ್ತೆ. ಇದರಿಂದ ಕನ್ನಡ ಭಾಷೆಯ ಮೇಲೆ ಅನ್ಯಾಯವಾಗುತ್ತೆ ಅಂತ ಕನ್ನಡ ಸಂಘಟನೆಗಳು ಮತ್ತು ಕರ್ನಾಟಕ ಸರ್ಕಾರ ಅಭಿಪ್ರಾಯಪಟ್ಟಿದೆ. ಸಂವಿಧಾನದ ಪ್ರಕಾರ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮ ಭಾಷೆಯನ್ನು ಉಳಿಸಿಕೊಳ್ಳುವ ಹಕ್ಕಿದೆ ಅಂತ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಮಲಯಾಳಂ ಭಾಷಾ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದೆ. ಕಾಸರಗೋಡು ಕನ್ನಡಿಗರ ಹಕ್ಕುಗಳನ್ನು ರಕ್ಷಿಸಬೇಕು ಅಂತ ಒತ್ತಾಯಿಸಿದೆ. ಗಡಿ ಪ್ರದೇಶಗಳಲ್ಲಿ ಇರುವ ಕನ್ನಡಿಗರ ಶಿಕ್ಷಣ ಮತ್ತು ಭಾಷಾ ಹಕ್ಕುಗಳಿಗೆ ಧಕ್ಕೆ ಆಗಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಪರಿಹಾರದ ಮಾರ್ಗ ಏನು ಅಂತ ಗಮನಿಸೋದಾದ್ರೆ, ಈ ವಿವಾದಕ್ಕೆ ಜಗಳವೇ ಪರಿಹಾರ ಆಗುವುದಿಲ್ಲ. ಪರಸ್ಪರ ಗೌರವ ಮತ್ತು ಸಂವಾದವೇ ಪರಿಹಾರ. ಕೇರಳ ಸರ್ಕಾರ ಮಲಯಾಳಂ ಭಾಷೆಯನ್ನ ಉಳಿಸಿಕೊಳ್ಳುವ ಜೊತೆಗೆ ಕಾಸರಗೋಡು ಕನ್ನಡಿಗರ ಭಾಷಾ ಹಕ್ಕುಗಳನ್ನು ಕಾಪಾಡಬೇಕಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳು, ಕನ್ನಡ ಸೇವೆಗಳು ಮತ್ತು ಭಾಷಾ ಸ್ವಾತಂತ್ರ್ಯವನ್ನ ಖಚಿತಪಡಿಸಬೇಕಾಗಿದೆ. ಒಟ್ಟಾರೆ ಕಾಸರಗೋಡು ಕನ್ನಡಿಗರ ವಿವಾದ ಮತ್ತು ಮಲಯಾಳಂ ಭಾಷಾ ಮಸೂದೆ 2025 ಎರಡೂ ಭಾಷಾ ಹಕ್ಕುಗಳಿಗೆ ಸಂಬಂಧಪಟ್ಟಂತ ವಿಷಯಗಳಾಗಿದೆ. ಭಾರತ ವೈವಿಧ್ಯತೆಯ ದೇಶ. ಇಲ್ಲಿ ಎಲ್ಲಾ ಭಾಷೆಗಳಿಗೆ ಸಮಾನ ಗೌರವ ದೊರಕಬೇಕು. ಮಾತೃಭಾಷೆಗಳನ್ನು ಉಳಿಸಿಕೊಂಡು ಪರಭಾಷೆಗಳನ್ನು ಗೌರವಿಸುವ ಮನೋಭಾವವೇ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ನೀಡಬಲ್ಲದು.